ಎಲ್ರಿಗೂ ಬೆಳಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಇವತ್ತು ಒಂದು ಸ್ಪೆಷಲ್ ಡೇ. ಸ್ಪೆಷಲ್ ಏನು ಅಂತ ಹೇಳಿದ್ರೆ ಇವತ್ತು ಅಕ್ಕನ ಬರ್ತ್ಡೇ ಅಂತೆ. ನನಗೆ ಗೊತ್ತಿಲ್ಲ ಇದು. ನಾವು ನಿನ್ನೆ ಒಂದು ಅವರ ಫ್ರೆಂಡಿನ ಮನೆಗೆ ಹೋಗಿದ್ವಲ್ಲ, ಆಗ ಅವರ ಬಾಯಿಂದ ಬಂತು ಇವತ್ತು ಅವರ ಬರ್ತ್ಡೇ ಅಂತ. ಹಾಗೆ ನನಗೆ ಗೊತ್ತಾದದ್ದು. ಅವ್ರು ಹೇಳಲೇ ಇಲ್ಲ ನನ್ನ ಹತ್ರ ಬರ್ತ್ಡೇ ಇವತ್ತು ಅಂತ. ಹಾಗೆ ಅವರು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮೂಡುಬಿದ್ರೆ ಟೌನಿಗೆಲ್ಲ ಹೋಗ್ಲಿಕ್ಕೆ ಉಂಟಂತೆ. ಆಮೇಲೆ ಹನುಮ ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ತೇವೆ ಅಂತ ಹೇಳಿದ್ರು. ಹಾಗೆ ನಾನು ಇವತ್ತು ಅವರ ಬರ್ತ್ಡೇ ಅಲ್ಲ, ಹಾಗೆ ಬೆಳಿಗ್ಗೆ ನಿನ್ನೆದು ಸ್ವಲ್ಪ ಚಿಕನ್ ಸಾರಿತ್ತು, ಹಾಗೆ ಸೇಮಿಗೆ ಮಾಡಿದ್ದೇನೆ. ಇನ್ನು ಮಧ್ಯಾಹ್ನಕ್ಕೆ ನೋಡ್ಬೇಕು, ಒಂದು ನಾಟಿ ಕೋಳಿ ಉಂಟು ಮನೆಯಲ್ಲಿ, ಅದನ್ನು ಮಾಡ್ಬೇಕು ಅಂತ ಉಂಟು. ಆದ್ರೆ ಹಿಡಿಲಿಕ್ಕೆ ಸಿಗುದಿಲ್ಲ. ಅವಾಗದಿಂದ ಟ್ರೈ ಮಾಡ್ತೇನೆ ಹಿಡಿಲಿಕ್ಕೆ. ನೋಡ್ಬೇಕು, ಇಲ್ಲದಿದ್ರೆ ಮಧ್ಯಾಹ್ನ ಸ್ವಲ್ಪ ಬಿರಿಯಾನಿ ಮಾಡಿ ಸಂಜೆ ನೋಡುವ ಅಂತಿದ್ದೇನೆ. ಸಂಜೆ ಹಿಡಿಲಿಕ್ಕೆ ಸಿಗ್ಬೋದು, ನೋಡುವ ಏನೆಲ್ಲ ಆಗ್ತದೆ ಅಂತ. ಬೆಳಗಿನ ತಿಂಡಿ ಇವತ್ತು ಸೇಮಿಗೆ ಮತ್ತೆ ನಿನ್ನೆ ನೈಟ್ ಮಾಡಿದ ಚಿಕನ್ ಸಾರು ಇದೆ. ಇಲ್ಲಿ ಕರೆಂಟ್ ಇಲ್ಲ ಇನ್ನು. ಅವರು ಸಹ ಬರ್ಲಿಲ್ಲ. ಅವರು ಸಹ ಬರ್ಬೇಕಷ್ಟೇ. ಏನ್ ಮಾಡುದು ಅಂತ ಗೊತ್ತಾಗುದಿಲ್ಲ ನಂಗೆ. ಹಾಗೆ ತಿನ್ಲಿಕ್ಕೆ ಉಂಟು ತುಂಬಾ. ನೋಡಿ, ಮಾವಿನ ಹಣ್ಣುಂಟು, ಇಲ್ಲಿ ಬಾಳೆಹಣ್ಣು ಹಣ್ಣಾಗಿದೆ. ಇದೆಲ್ಲ ಊಟದ ಹೊತ್ತಿಗೆ ಆಗುದಿಲ್ಲ ಅಲ್ಲ. ಒಮ್ಮೊಮ್ಮೆ ತಿನ್ಲಿಕ್ಕೆ ಏನಾದ್ರೂ ಆಸೆ ಆಗುವಾಗ ಏನಿರುದಿಲ್ಲ, ಇದ್ರೆ ಎಲ್ಲ ಸೇರ್ತದೆ. ಹಾಗೆ ನೋಡಿ, ಇಲ್ಲಿ ಹಲಸಿನ ಹಣ್ಣುಂಟು. ಹಲಸಿನ ಹಣ್ಣು ಹಣ್ಣಾಗ್ಲಿಲ್ಲ. ಹಾಗೆ ತಿನ್ಲಿಕ್ಕೆ ಇಲ್ಲದಿದ್ರೆ ಒಮ್ಮೊಮ್ಮೆ ಏನು ಸೇರುದಿಲ್ಲ. ಹಾಗೆಲ್ಲ ಹಣ್ಣುಗಳು ಹೇಳಿದ್ ನಾನು, ಏನಿರುದಿಲ್ಲ. ಇದ್ರೆಲ್ಲ ಉಂಟು. ತುಂಬಾ ಇರುವಾಗ ಯಾವುದು ಕೂಡ ಬೇಡ ಅಂತ ಆಗ್ತದೆ. ಹಾಗೆ ಮಾವಿನ ಹಣ್ಣು ಅದೇ ನಿನ್ನೆ ಅವರು ಕೊಟ್ಟದು ನಮ್ಗೆ, ಅವರ ಅಕ್ಕನ ಫ್ರೆಂಡ್ ಯಾರೋ ಕೊಟ್ಟದು. ಹಲಸಿನ ಹಣ್ಣು ಬೇರೆ ಕಡೆಯಿಂದ ತಂದದ್ದು, ಅದು ಹಣ್ಣಾಗ್ಲಿಲ್ಲ. ಮತ್ತೆ ಬಾಳೆಹಣ್ಣು ನಮ್ಮ ಮನೆಯಲ್ಲಿ ಆದದ್ದು. ಪದಾರ್ಥಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕೀಗ. ಕರೆಂಟ್ ಇಲ್ಲದೆ ಸೋತು ಹೋದೆ ನಾನು. ಟೌನಿಗೆ ಹೋದವರು ಬಂದರು ನೋಡಿ. ಮಳೆ ಕೂಡ ಜೋರಾಗಿ ಬರ್ತಾ ಉಂಟು. ಹಾಗೆ ನೋಡಿ, ಬಾವ ಅಕ್ಕನ ಬರ್ತ್ಡೇ ಅಂತ ಕೇಕ್ ತಂದಿದ್ದಾರೆ. ಕೇಕ್ ರಿಬ್ಬನ್ ಬಲೂನ್. ಹಾಗೆ ಅವರಿಗೆ ಟೌನಿಗೆ ಹೋಗಿ ಕೆಲವೊಂದು ಪರ್ಚೇಸ್ ಮಾಡಲಿಕ್ಕಿತ್ತು. ಹಾಗೆ ಅವರು ಇವಾಗಷ್ಟೇ ಬಂದರು ನೋಡಿ. ಬರುವಾಗ ನಮಗೆ ಚಿಕನ್ ರೋಲ್ ತಂದಿದ್ದಾರೆ. ಇದು ಆಮ್ರಸ್ ಅಕ್ಕ ಮಾಡಿದ್ದು. ಮಾವಿನ ಹಣ್ಣು ತುಂಬ ಇತ್ತಲ್ಲ, ಹಾಗೆ ಅವರು ಹೇಳಿದರು ಆಮ್ರಸ್ ಮಾಡುವ ಅಂತ. ಇದು ಅವರೇ ಮಾಡಿದ್ದು. ನನಗೆ ಗೊತ್ತಿಲ್ಲ ಇದು ಯಾವ ರೀತಿ ಮಾಡೋದು ಅಂತ. ಹಾಗೆ ನಾನಿಲ್ಲಿ ಕಬಾಬ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ನಾಟಿ ಕೋಳಿ ಮಾಡಲಿಕ್ಕೆ ಹೋಗಿ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ಕೋಳಿ ಸಿಗಲೇ ಇಲ್ಲ ಕೈಗೆ. ಲಾಸ್ಟ್ ನಾನು ಬಿರಿಯಾನಿ ಮತ್ತು ಕಬಾಬ್ ಮಾಡುವ ಅಂತ ಅಂದ್ಕೊಂಡೆ. 2:03 ಆಯಿತು ಅಡಿಗೆ. ಇವಾಗಷ್ಟೇ ಆಯ್ತು, ಅಡಿಗೆ ಆಯಿತು. ನಾನು ಬಿರಿಯಾನಿ ಮಾಡಿದೆ ನೋಡಿ, ಚಿಕನ್ ಬಿರಿಯಾನಿ ಮತ್ತೆ ಕಬಾಬ್. ಮತ್ತೆ ನಾಟಿ ಕೋಳಿದು ಗೊತ್ತಿಲ್ಲ, ನೋಡ್ಬೇಕಿನ್ನು ಸಂಜೆ. ಕೇಕ್ ತಂದಿದ್ದಾರೆ ಬರುವಾಗ, ಸಂಜೆ ಕಟ್ ಮಾಡಿದ್ದಾರೆ. ನಾನು ನೋಡ್ಲಿಲ್ಲ, ಮತ್ತೆ ನೋಡುವ, ಮತ್ತೆ ತೋರಿಸ್ತೇನೆ ನಾನು. ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬರ್ತ್ಡೇ ಕೇಕ್ ಕಟ್ ಮಾಡುವ ಅಂತ. ಹಾಗೆ ಬರ್ತ್ಡೇ ವುಮೆನ್ ರೆಡಿ ಆಗಲಿಕ್ಕೆ ಹೋಗಿದ್ದಾರೆ. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಕೇಕ್ ಕಟ್ಟಿಂಗ್ ಇದೆ. ಬರ್ತ್ಡೇ ಅಂತ ಹೇಳಿದ್ದು ಪ್ರತಿಯೊಬ್ಬರ ಲೈಫಲ್ಲಿ ಒಂದು ಸ್ಪೆಷಲ್ ಡೇ. ಆ ಸ್ಪೆಷಲ್ ಡೇಯನ್ನು ಒಂದು ಚಿಕ್ಕ ರೀತಿಯಲ್ಲಾದರೂ ಸೆಲೆಬ್ರೇಟ್ ಮಾಡಿದರೆ ಬರ್ತ್ಡೇ ಇರುವವರಿಗೆ ತುಂಬಾ ಖುಷಿ ಆಗ್ತದೆ. ಹಾಗೆ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಹಾಗೆ ಅಕ್ಕ ಫಸ್ಟಿಗೆ ದೇವರಿಗೆ ಒಂದು ಹೂ ಹಾಕಿ ಬಿಡು ಅಂತ ಹೇಳಿದರು. ಬರುವಾಗ ಹೂ ತಂದಿದ್ರು, ನೆನಪೇ ಇಲ್ಲ ಹಾಕಲಿಕ್ಕೆ. ಇವತ್ತು ಅವರ ಬರ್ತ್ಡೇ ಅಲ್ಲ, ಹಾಗೆ ಅವರೇ ಹಾಕ್ತಾ ಇದ್ದಾರೆ. ಚಾಕ್ಲೇಟ್ ಕೇಕ್ ತಂದಿದ್ದಾರೆ. ಹ್ಯಾಪಿ ಬರ್ಡೇ ವನಿತಾ ಅಂತ, ಅವರ ಹೆಸರು ವನಿತಾ ಅಂತ. Happy birthday to you. Happy birthday to
the good God bless you. May the good day to you. चालू दे. ಪಪ್ಪನ ಆನಿವರ್ಸರಿ ಬಂದದ್ದು ಅಮ್ಮ ಕೂಡ ನಾಚಿಗೆ ತಳ್ಳು ತುಳ್ತದೆ ಬಾಯಿ ದೊಡ್ಡ ಮಗು ಅಲ್ಲೇ ಬೊಚ್ಚು ಇವರು ನನಗೆ ಭಾವನ ಹೆಂಡತಿ ಆಗಿರ್ಬೋದು, ಆದರೆ ನಾನು ಇವರನ್ನು ಸ್ವಂತ ಅಕ್ಕನಾಗಿ ನೋಡ್ತಾ ಇದ್ದೇನೆ. ಅವರು ಕೂಡ ಹಾಗೆ ಅದೇ ಪ್ರೀತಿ, ಒಂದು ತಂಗಿಗೆ ಯಾವ ರೀತಿ ಪ್ರೀತಿ ಕೊಡ್ತಾರೆ ಅದೇ ರೀತಿ ನನ್ನನ್ನು ಕೇರ್ ಕೂಡ ಮಾಡ್ತಾರೆ. ನನಗೆ ಸ್ವಲ್ಪ ಪ್ರೀತಿ ಈಚೆಗೆ ಕೊಟ್ಟರೆ ನಾನು ಅದರ ಡಬಲ್ ಅವರಿಗೆ ಕೊಡ್ತೇನೆ. ಅದು ನನ್ನ ಸ್ವಭಾವ, ಅದು ನನ್ನ ಫ್ಯಾಮಿಲಿ ಆಗಲಿ ಅಲ್ಲದಿದ್ದರೆ ನನ್ನ ಗಂಡನ ಫ್ಯಾಮಿಲಿ ಆಗಲಿ, ನನ್ನದನ್ನು ಬೇರೆ ಬೇರೆಯಾಗಿ ನೋಡೋದಿಲ್ಲ. ನನ್ನ ಗಂಡನ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಅಂತ ನನಗೆಲ್ಲರೂ ಒಂದೇ ಲೆಕ್ಕ. ಯಾರು ಪ್ರೀತಿ ಕೊಡ್ತಾರೋ ಅವರಿಗೆ ನಾನು ಕೂಡ ಅದೇ ರೀತಿ ರಿಟರ್ನ್ ಕೊಡ್ತೇನೆ. ಎಲ್ಲರೂ ಪ್ರೀತಿಯಿಂದ ಇದ್ದರೆ ಅದಕ್ಕಿಂತ ದೊಡ್ಡ ಸಿಗುವ ಖುಷಿ ಉಂಟಲ್ಲ, ಅದು ಬೇರೆ ಯಾವುದರಲ್ಲಿ ಕೂಡ ಸಿಗೋದಿಲ್ಲ. ನಿಜವಾಗಿ ಹೇಳ್ತಾ ಇದ್ದೇನೆ ನಾನು. ಇಲ್ಲಿ ನಂದು ಮತ್ತು ಅಕ್ಕನ ಫೋಟೋ ಅವರ ಮಗ ತೆಗಿತಾ ಇದ್ದೇನೆ, ನೋಡಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಆಯ್ತು. ಇನ್ನು ಊಟ ಮಾಡಿ ಮಲಗುದು. ಊಟ ಪದಾರ್ಥ ಚಿಕನ್ ಸಾರು, ನಾಟಿ ಕೋಳಿ ಸಿಗ್ಲಿಲ್ಲ. ಏನ್ ಮಾಡುದಲ್ವಾ, ಅದು ಹಿಡಿಲಿಕ್ಕೆ ಸಿಗ್ಲಿಲ್ಲ ಕೋಳಿ. ರೊಟ್ಟಿ ಉಂಟು, ಅಂಗಡಿ ರೊಟ್ಟಿ ಮತ್ತೆ ನಿನ್ನೆ ಮಧ್ಯಾಹ್ನದ ಸ್ವಲ್ಪ ಬಿರಿಯಾನಿ ಕೂಡ ಉಂಟು. ಸಿಂಪಲ್ ಆಗಿ ಮಾಡಿದ್ದು. ಬರ್ತ್ಡೇ ಒಂದು ಕೇಕ್ ಕಟ್ ಮಾಡುವ ಅಂತ. ನನಗೆ ನಾಟಿ ಕೋಳಿ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಅವರಿಗೆ ತುಂಬಾ ಇಷ್ಟ ನಾಟಿ ಕೋಳಿ. ಏನ್ ಮಾಡುದು, ಮತ್ತೆ ಅವರು ನಾಳೆ ತಿನ್ನುದಿಲ್ಲ. ಅವರು ವಾರದಲ್ಲಿ 2 ದಿವಸ ತಿನ್ನುದು ನಾನ್ ವೆಜ್. ಹಾಗಾಗಿ ಕಷ್ಟ ಆದದ್ದು. ಇಲ್ಲದಿದ್ರೆ ನಾಳೆ ಹೇಗಾದ್ರೂ ಮಾಡಿ ಮಾಡ್ತಿದ್ದೆ ನಾನು. ನಾಳೆ ತಿನ್ನುದಿಲ್ಲ ಅವರು. ರೊಟ್ಟಿ ಕೋಳಿ ರೊಟ್ಟಿ. ಕೇಕ್ ತುಂಬಾ ಒಳ್ಳೇದಿತ್ತು, ಟೇಸ್ಟ್ ಇತ್ತು. ಮೂಡುಬಿದ್ರೆ ಬ್ಯಾಕಲ್ಲಿ ತೆಗೆದು. ನನ್ನ ಮಗ ಇಲ್ಲಿ ನೋಡಿ ಕೇಕ್ ತಿಂದು ಪುನಃ ಗ್ಲಾಸಲ್ಲಿ ನೋಡಿ ಎಲ್ಲ ಸ್ಪ್ರೆಡ್ ಮಾಡೋದು. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾನು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.